ಮತ್ತೆ ಇಲ್ಲ ಕಡಕ್ ಹಿಂಗ್ ನಡಿತಿಲ್ಲ ನೋಡ್ರಿ ಗಾಯ್ಸಿದೆ ಇವ್ರ ಮನ್ಯಾಗ ಮೇಸ್ತ್ರ ಮನ್ಯಾಗ ಮೇಸ್ತ್ರಿ ಹೆಂಡತಿಗೆ ಮೇಸ್ತ್ರ ಮಗನಿಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅನ್ನದರ್ ಬ್ಲಾಗ್. ಇವತ್ತು ಯಾಕಪ್ಪ ಜೋಶ್ ಇಲ್ಲಾರ್ದ ಮಾತಾಡ್ಲಕತ್ತೇನಂತ ಅದಿದಾತದ ನಿಮ್ಗೆ. ಯಾಕಿಲ್ಲ, ಪೂರಾ ಮೈನಸ್ ಮಂದಿ ದೆವ್ವ ಬಂದ್ಬಿಟ್ಟು ಗಾಯ್ಸ್. 2 ದಿವಸ ಆಯ್ತು, 2 ದಿವಸ ಏನು 3 ದಿವಸ ಆಯ್ತು ಹುಷಾರಿಲ್ಲ, ಯಾರಿಗೆ ಹುಷಾರಿಲ್ಲ ಮನ್ಯಾಗ. ಅದಕ್ಕೆ ಇವತ್ತು ಹೋಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತೈತ ಕಡಿಸ್ಕೊಂಬಂದ್ರೈತಂತ ಟೋಕನ್ ತೆಗಿಸ್ಕೊಂಬರಕ್ಕೆ ಹೊಂಟಿವಿ ಮುಂಜಾನೆ. ಒಬ್ರಿಗೆ ಬಿಡೋಣ ಒಬ್ರಿಗೆ ಮೈ ಅಂಬವು ಪೂರಾ ನರ್ವಸ್ ಆಗಿಬಿಟ್ಟವ. ಏನು ಮಾಡಿದ್ರೆ ಏನು ಮಾಡೋಕ್ಕನಾಗಲ್ಲ ಆಗ್ಯದ, ಏನು ಮಾಡೋಕ್ಕನ ಬಿಡಲಾಗ್ಯದ. ಪೂರಾ ಮೈ ಕೈ ಒಡೆದಾಕಿದಾರ್ದಂಗೆ ಆಗ್ಲಕ್ಕೈದ, ತಲೆ ನೋಯ್ಲಕ್ಕೈತದ. ಆಮೇಲೆ ಇದು ಎಡಕ್ಕೆ ಕತ್ತಿಡ್ಕೊಂಬಿಟ್ಟೈತಿ ಗಾಯ್ಸ್, ಹಿಂಗೆ ತಿರುಗಿ ನೋಡೋಕ್ಕಾಗವಲ್ತು ನನಗೆ, ಆ ಥರ ಆಗ್ಲಕ್ಕೈತ. ಈಗ ಪಾಪ ಇವ್ರ ಮನ್ಯಾಗ ನಮ್ಮ ಮೇಸ್ತ್ರ ಮನ್ಯಾಗ ಮೇಸ್ತ್ರಿ ಹೆಂಡತಿಗೆ ಮೇಸ್ತ್ರ ಮಗನಿಗೆ ಅವ್ರಿಗೆ ನಾವು ಹುಷಾರಿಲ್ಲ. ಅದರ ಸಲಾಗಿ ಹೋಗಿ ಆಂಜನೇಯ ಟೆಂಪಲ್ ಬಳಿ ಅಲ್ಲಿ ಹೋಗಿ ಟೋಕನನ್ನು ತೆಗಿಸ್ಕೊಂಬಂದ್ರೈತೆ. ಹೋಗಿ ಆಮೇಲೆ ಲೈನಿಗೆ ಕುಂತು ತೋರಿಸ್ಕೊಂಡು ಪೂರಾ ಈಗ ನಮ್ಗೆ ಆಗೋ ತ್ರಾಸುಗಳಿಗೆ ಮೈ ತುಂಬ ಹಾಕ್ಯಬೇಕಂಬಂಗಾಗಿಬಿಟ್ಟೈತೆ ತೈತಗಳು. ಆ ಥರ ಅಂದ್ರೆ ಏನು ಗಾಯ್ಸ್, ಪೂರ ಏನು 1 2 3 ದೆವ್ವಗಳಂತ ಒಬ್ರಿಗೆ ಬಿಡೋಟಿಗೆ ಒಬ್ರಿಗೆ ಬರ್ಲಕ್ಕೆ ಹತ್ಬಿಟ್ಟೈತೆ. ಇನ್ನೂ ಇಷ್ಟೊತ್ತೈತಿ ಯಾರು ಮನೆ ಮಕ್ಕಂಡವ್ರು ಎದ್ದಿಲ್ಲ, ಗೊತ್ತಾಯ್ತಿಲ್ಲ ಎಷ್ಟು ತ್ರಾಸ ಆಗ್ಲಕ್ಕೈದಂತ. ನೀವೇ ಯೋಚನೆ ಮಾಡೋದು. ಎವಿ ಅಂದ್ರೆ ಎವಿ ತ್ರಾಸು, ಪಟ್ಟನ್ನು ಮಾತಾಡೋಕ್ಕಾಗ್ತಿಲ್ಲ, ಮೈ ಕೈ ಎಲ್ಲ ನರ್ವಸ್, ಏನು ಉಸಿರಿಲ್ಲಾರ್ದಂಗೆ ಆಗಿಬಿಟ್ಟೈತೆ ಎಲ್ಲರಿಗೆ. ಇವತ್ತಿನ ವೀಡಿಯೋ ಏನು ದೇವಸ್ಥಾನಕ್ಕೆ ಹೊಂಟೀವಿ, ಅಲ್ಲಿ ಹೋಗಿ ತೈತ ಕಡಿಸ್ಕೊಂಬರ್ತೀವಂತ. ಯಾರು ಈ ವಿಡಿಯೋ ಹೊಸಬರು ನೋಡ್ಲಕ್ಕೈತ್ರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಾಯ್ಸ್, ಬನ್ನಿ. ನೋಡ್ರಿ ಗಾಯ್ಸ್, ಹೊಂಟೀವಿ. ಅದು ಯಾವುದೋ ಬೈನಹಳ್ಳಿ ಅಂತ ಊರು. ಅಲ್ಲಿ ಬೈನಹಳ್ಳಿ ಬಲ್ಲಿ ಬೆಳಗ್ಗೆನೇ ಟೋಕನ್ ಕೊಡ್ತಾರಂತ. ಅಲ್ಲಿ ಹೋಗಿ ಟೋಕನ್ಗೆ ಲೈನಿಂಗ್ ಅಂತ ಎಷ್ಟು ನಂಬರ್ ಬರ್ತದ ಎಷ್ಟು ಅಂತ ಕೇಳ್ಕೊಂಡೆ ಅಲ್ಲಿ ಬಂದು ಟೋಕನ್ ಗೀಕನೆಲ್ಲ ಕೇಳಿದ್ವಿ ಗಾಯ್ಸ್. ಅವರು ನಾರ್ಮಲ್ ಟೈಮಿಂಗ್ 5 ಗಂಟೆಲಿಂದ 6 ಗಂಟೆ ತನಕ ಟೋಕನ್ ಕೊಡ್ತಾರೆ. ನಾವು ಮುಂಜಾನೆ 5 ಗಂಟೆಗೆ ಬರೋಕ್ಕಾಗಿಲ್ಲ, ಪೂರ ಟಯರ್ಡಾಗಿ ಮಲ್ಕೊಂಡ್ಬಿಟ್ವಲ್ಲ, ನಮ್ಗೆ ಏನು ಮಾಡ್ಬೇಕಂತ ತಿಳಿಯಲಾಗ್ಯದ. ಅದರಲ್ಲಿಂದ ಬರೋಕ್ಕಾಗಿಲ್ಲ. ಇಲ್ಲಿ 69 ನಾರ್ಮಲ್, ಅವ್ರು ನೋಡೋದು 50 ಟೋಕನ್ಗೆ ಅಷ್ಟೇ. 69 ಅಂದ್ರೆ 20 ಜಾಸ್ತಿ ಆಗ್ಯಾವ. ಇಲ್ಲಿ ಬಂದಿವಲ್ಲ, ಬಂದದಕ್ಕೆ ನಮ್ಮ ಹಳ್ಳಿ ಕಡೆ ಜನ ಅಂತ ನೋಡಿ 2 ಟೋಕನ್ ಕೊಟ್ರೆ, 2 ಟೋಕನ್ದಾಗ 3-4 ಜನ ತೋರಿಸ್ಬೇಕು ನಾವು. ಬಂದು 5:15 ಸುಮಾರು ಬರೋಕ್ಕೆ ಹೇಳ್ಯಾರ. ಬಂದು ಕೇಸಿ ಪೂರ ಏನಾಗೈತೆ ಅಂದ್ರೆ ಮನಿನಾಗ ಪೂರ ಮನಿಂದ ಹೋಗೋದು ಏನು ಮಾಡ್ಬೇಕು ತಿಳಿಯಲಾಗ್ಯದ. ಹೋಗಿ ಸಾಯಂಕಾಲ 5:15 ಒಂದು ಸಲ ತೋರಿಸಿ ತಿರ್ಗಿ ಏನನ್ನು ಹೆಚ್ಚು ಕಡಿಮೆ ಆಯ್ತು ಸರಿ, ಆಗಲಿಲ್ಲ ಅಂದ್ರೆ ಊರಿಗೆ ಹೋಗೋದು, ಮತ್ತೇನು ಮಾಡೋಕ್ಕಾಗಲ್ಲ. ಯಾರು ಒಬ್ಬರು ಬಿಡೋಟಿಗೆ ಒಬ್ಬರು ಮಕ್ಕಳಿಗೆ ಬಂದ್ರೆ ಏನು ಮಾಡೋಕ್ಕಾಗತ್ತೆ, ಹೌದ್ರಲ್ಲ, ಏನು ಮಾಡೋಕ್ಕಾಗೋದಲ್ಲ. ತೋರಿಸ್ಕೋಬೇಕು. ಇಲ್ಲಿ ಬಗೆಹರಿಲ್ಲ ಅಂದ್ರೆ ಸೀದಾ ಊರಿಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಅದು ತೊಗೊಂಡು ಔಷಧಿ ಆಧಾರ ತೊಗೊಂಬರ್ಲಕ್ಕೆ ಹೋಗ್ಯಾರ. ಹೋಗಿ 10 ಕ್ಲಾಸಿಂದ ಓಸ್ ಮಂದಿಗೆ ಹಚ್ಬೇಕು. ಹಚ್ಚಿ 5:15 ಬರೋಕ್ಕೆ ಹೇಳ್ಯಾರ ಸ್ವಾಮೀಜಿ. ಬಂದು ತೋರಿಸ್ಕೊಂಡು ಆಯ್ತು, ಏನೆಲ್ಲ ತೊಗೊಂಡು ಹೋಗೋದ ಗಾಯ್ಸ್. ಅಲ್ಲಿಂದ ಟೋಕನ್ ತೆಗಿಸ್ಕೊಂಡು ಬಂದೀವಿ ಗಾಯ್ಸ್. ನನ್ನ ಐಸತ್ತು ಆಗ್ತಾಯಿಲ್ಲ, ತಾಳೋದಾಗೋದು, ಪೂರ ಹೆವಿ ಟಯರ್ಡ್ ಆಗ್ಲಕ್ಕದ್ದ. ಏನೋ ಒಂಥರ ಆಗ್ಲಕ್ಕದ ಮನ್ಸಿಗೆ, ಕಸಿ ಇಟ್ಟಂಗೆ ಆಗ್ಲಕ್ಕದ್ದ. ಅದಕ್ಕೆ ಹಾಸ್ಪಿಟ್ಲ್ ಅಂತ ಹೊಂಟೀವಿ. ಅದು ಏನು ಪೂರ ಹೆವಿ ಟಯರ್ಡ್, ಏನು ಕೆಲಸ ಕೈ ಕಾಲು ಪೂರ ನಿಶಕ್ತಿ ಆಗಿಬಿಟ್ಟದ. ಏನು ಮಾಡ್ಬೇಕು ಏನಿಲ್ಲ ತಿಳಿನೇ ಅವಲ್ತೆ. ಅದು ಹೋಗಿ ಹಾಸ್ಪಿಟ್ಲ್ ಹೋಗಿ ಏನು ಗ್ಲೂಕೋಸ್ ಏರಿಸ್ತಾರ ಏನೋ ಗೊತ್ತಿಲ್ಲ. ಹೋಗಿ ಕೇಸಿ ಅಲ್ಲಿ ಹೋಗಿ ತೋರಿಸ್ಕೊಂಡು ಹೊಂಟೀವಿ ನೋಡ್ರಿ ಗಾಯ್ಸ್. ಗಾಡಿ ಅದ, ಬಸ್ಸಮ್ಮ ಕರ್ಕೊಂಡು ಹೊಂಟೀನಿ. ಪೂರಾ ಕೆಮ್ಮಂಗೆ ಆಗಿಬಿಟ್ಟದ. ಊರು ಬರ್ತಲ್ಲ, ನನ್ನ ಗಾಡಿ ನಡ್ಸಟ್ಟೀನಿ ಹಂಗ್ಲೆ ಅವನು ಮತ್ತೆ ಇಲ್ಲ ಕಡಕ್ ಹಿಂಗ್ ನಡಿತಿಲ್ಲ ನಡಿ. ನೋಡಿ ಗಾಯ್ಸ್, ಚುಸ್ತಾ ಇದ್ರೆ ಈಗ ಆಯ್ತಾಯ್ತು. ಆಯ್ತು, ಇಷ್ಟಕ್ಕೆ ಹಾಳಾಕೋತಾನೆ. ದೆವ್ವಗಳ ಮೈ ನೋಡ್ರಿ ಗಾಯ್ಸ್.
ಒಬ್ಬರು ಬಿಡೋಟಿಗೆ ಒಬ್ಬರಿಗೆ ಮನೆ ಪೂರ 4 ದಿವಸ ಒಬ್ಬೊಬ್ಬರು ಅಡ್ಮಿಟ್ ಆಗಿ ಹಾಸ್ಪಿಟ್ಲ್. ಇವತ್ತು ನಂದು ಬಂದೈತಿ ಬಾಳ. ಅಲ್ಲ ನಾನು 64 kg ಇದಕ್ಕೆ 4 kg ಇಳಿದ್ 40. ಗ್ಲುಕೋಸ್ ಏರಿಸಿ ಬಂದಿವಿ ಗಾಯ್ಸ್ ಮನೆಗೆ. 2 ಏರಿಸಿದ್ನ ಸಣ್ಣ ಬಾಕ್ಸ್ಗಳಂತವು 2 ಏರಿಸಿದ್ನು ಗ್ಲುಕೋಸ್. ಪೂರ ಹೆವಿ ಹೆವಿ ಸುಸ್ತು ಗಾಯ್ಸ್. ಮೈಯಾಗ ಏನು ಉಸಿರಿಲ್ಲಾರ್ದಂಗ ಅದ ಆ ಥರ ನನ್ಗೆ ಎಂದನ ಆಗಿಲ್ಲ ಗಾಯ್ಸ್. ಪೂರ ಇಲ್ಲಿ ಹಂಗಂದ್ರ ಒಬ್ಬರು ಬಿಡೋಟಿಗೆ ಒಬ್ಬರಿಗೆ ಬರ್ಲಕ್ಕಂತವು ಗಾಳಿ. ಆಮೇಲೆ ಬಸ್ ಒಬ್ಬರು ಬಿಡೋಟಿಗೆ ಒಬ್ರು ಬರ್ಲಕತ್ತ ಗಾಯ್ಸ್. ಅದ ಯಾರು ಇಂಥವ್ರಿಗೆ ಅಂತ ಇದೇ ಕಾಯಕಂತ ಗೊತ್ತಾಗಲ್ಲ ಇದ. ಈಗ ನಮ್ಮ ಮೈಯಾಗ ಆದಂತ ಇನ್ನೊಬ್ರಿಗೆ ಬಂದು ಒಂಥರ ಏನೋ ನಮಗೆ ಭಯ ಆಗ್ಲಕತ್ತ ಆ ಥರ ಪೂರ ಮೈ ಕೈ ಎಲ್ಲ ವೀಕ್ನೆಸ್ ಏನಿಲ್ಲ. ಎಡಕ್ಕೆ ಹಿಂಗೆ ತಿರ್ಸೋದಾಗಿಲ್ಲ ನಾವು ಆ ಥರ ಆಗ್ಲಕತ್ತಿ ಬಿಟ್ಟೈತೆ. ನಿನ್ನೇನು ಸೊಟ್ಟ ಐತೆ ಆಗ್ಲಕತ್ತಿದ್ದ. ನಾನು ಏನು ಮಾಡ್ತಾ ತಗೋ ಇನ್ನೊಂದು ಸ್ವಲ್ಪ ನಿಂತ ಆರಾಮಾದಂಗದ ಅಂತ ನಾ ಈ ಥರ ತಿಳ್ಕೊಂಡ್ರೆ ದಿನಕ್ಕಿಟ್ಟು ಹೆಚ್ಚಾಗ್ಲಕೈತಿ. ಹೆಂಗನಾಗ್ಲ ಅಂದ ಹಾಸ್ಪಿಟ್ಲಿಗೆ ತೋರಿಸಂತಂದ್ರೆ ಅಲ್ಲಿ ಹೋದ್ರೆ 2 ಚೂಸಿ ಇಂಜೆಕ್ಷನ್ ಗ್ಲುಕೋಸ್ ಹಾಕ್ಲೇಬೇಕಪ್ಪ, ಇಲ್ಲಾಂದ್ರೆ ಆರಾಮಾಗೋದಿಲ್ಲ. ಮತ್ತು ದಿನಕ್ಕಿಟ್ಟು ಜಾಸ್ತಿ ಆಗಿ ಟೈಫಾಯ್ಡು ಡೆಂಗ್ಯೂ ಎಲ್ಲ ಸೇರ್ಕೊಂಬಿಡ್ತಾವ ನಿನಗೆ. ತೋರಿಸ್ಯ ಗ್ಲುಕೋಸ್ ಸೇರಿಸ್ಯಾರಂದ್ರೆ ಆಯ್ತಂತಂದು ಗ್ಲುಕೋಸ್ ಸೇರಿಸಿ ಅಂದ್ರೆ ಜಸ್ಟ್ ಬಂದು ನಾವಲ್ಲಿ ಆ ಕಡೆಗೆ ಹೋಗಿ ಜಸ್ಟ್ ಮನೆಗೆ ಬಂದು ಕುಂತೀವಿ. ಪೂರ ಟಯರ್ಡ್ ಆಗ್ಲಕದ್ದ. ಒಂದು 1/2 ಅವರನ್ನ ಮಕ್ಕಂದ್ರೆ ಐತಲ್ಲ ಅಂತ ತಿರ್ಗ ಆಂಜನೇಯನ ಟೆಂಪಲ್ ಬಲ್ಲಿಗೆ ಹೋಗಿದ್ವಿ ಗಾಯ್ಸ್. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ವಿ. ಹೋಗಿಸಿ ಆತಗೆ ತೋರಿಸಿದ ಮ್ಯಾಲ ಇಲ್ಲಿ ನೋಡ್ರಿ ತೈತ ಕಟ್ಟನ ಸ್ವಾಮಿ. ಎಲ್ಲಿರೋ ಸ್ವಾಮಿ ತೈತ ಕಟ್ಟನ. ಆದಷ್ಟು ಬೇಗನೆ ಆರಾಮಾತ್ ನಿಮಗೆ ಅಂತ ಹೇಳೋಣ. ಪೂರ ಮತ್ತಿಟ್ಟು ಜಾಸ್ತಿ ಆಗಿಬಿಟ್ಟದ. ಇವತ್ತೆಲ್ಲ ನಾಳೆಗೆ ಆರಾಮಾಗದ. ಇವತ್ತಿಂದ ವಿಡಿಯೋ ಇಷ್ಟ ಗಾಯ್ಸ್. ಯಾರು ಈ ವಿಡಿಯೋ ಹೊಸಬರು ನೋಡ್ಲಕತ್ತಿರ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ ಗಾಯ್ಸ್. ಬಾಯ್.